BA ಫಸ್ಟ್ ಸೆಮ್ ಸಮಾಜಶಾಸ್ತ್ರದ ಎಲ್ಲ ವಿದ್ಯಾರ್ಥಿನಿಯರಿಗೆ ಪುನಃ ಈ ಆನ್ಲೈನ್ ತರಗತಿಗೆ ಆತ್ಮೀಯವಾದ ಸ್ವಾಗತ. ನಿನ್ನೆ ಒಂದು ಕ್ಲಾಸ್ನಲ್ಲಿ ನಾನು ಸಮಾಜಶಾಸ್ತ್ರ ಅಂದ್ರೇನು, ಅದರ ಅರ್ಥ ಮತ್ತು ವ್ಯಾಖ್ಯೆಗಳನ್ನು ಹಾಗೂ ಸಮಾಜಶಾಸ್ತ್ರದ ಪ್ರಾಮುಖ್ಯತೆ ಬಗ್ಗೆ ನಾನು ನಿಮಗೆ ತಿಳಿಪಡಿಸಿದ್ದೆ. ಇಂದು ಕೂಡ ನಾವು ಸಮಾಜಶಾಸ್ತ್ರ ಪ್ರಾಮುಖ್ಯತೆ ಬಗ್ಗೆ ಕಂಟಿನ್ಯೂ ಮಾಡೋಣ. ಸಮಾಜಶಾಸ್ತ್ರ ಪ್ರಾಮುಖ್ಯತೆಯು ಹಲವಾರು ಒಂದು ಅಂಶಗಳನ್ನು ಒಳಗೊಂಡಿದೆ. ತುಂಬನೇ ಸಮಾಜಶಾಸ್ತ್ರವು ತನ್ನದೇ ಆದಂತಹ ಒಂದು ಪ್ರಾಮುಖ್ಯತೆಯನ್ನು ಒಳಗೊಂಡಿದೆ ಅಂತ ಹೇಳ್ಬೋದು. ಮೊದಲನೇದಾಗಿ ವ್ಯಕ್ತಿತ್ವದ ಬೆಳವಣಿಗೆಗೆ ಸಹಾಯಕವಾಗಿದೆ. ಸಮಾಜಶಾಸ್ತ್ರ ಏನಪ್ಪಾ ಅಂದ್ರೆ ಮನುಷ್ಯನ ಒಂದು ವ್ಯಕ್ತಿತ್ವ ಬೆಳವಣಿಗೆಗೆ ತುಂಬನೇ ಸಹಾಯಕವಾಗಿದೆ ಅಂತ ಹೇಳ್ಬೋದು. ಕಾರಣ ವ್ಯಕ್ತಿ ಮತ್ತು ಸಮಾಜ ಒಂದು ನಾಣ್ಯದ ಎರಡು ಮುಖಗಳಿವೆ. ವ್ಯಕ್ತಿನ ಬಿಟ್ಟು ಸಮಾಜ ಇಲ್ಲ, ಸಮಾಜನ ಬಿಟ್ಟು ವ್ಯಕ್ತಿ ಇಲ್ಲ. ಇವು ವ್ಯಕ್ತಿ ಮತ್ತು ಸಮಾಜ ಒಂದಕ್ಕೊಂದು ಪೂರಕವಾಗಿವೆ ಅಂತ ಹೇಳಿದ್ರೆ ತಪ್ಪಾಗಿಲ್ಲ. ಅದಕ್ಕಾಗಿ ಮನುಷ್ಯನನ್ನ ಸಂಘಜೀವಿ, ಸಮಾಜ ಜೀವಿ ಅಂತ ನಾವು ಕರಿತೀವಿ. ಕಾರಣ ಮನುಷ್ಯ ಒಬ್ಬಂಟಿಯಾಗಿ ಬಾಳಲಾರ. ಸಮಾಜದ ಮಧ್ಯದಲ್ಲೇ ಸಂಘ ಸಂಸ್ಥೆಗಳ ಮಧ್ಯದಲ್ಲೇ ಆತ ಬದುಕ್ತಾನೆ. ಅದಕ್ಕಾಗಿ ಆತನನ್ನ ಸಂಘಜೀವಿ, ಸಮಾಜ ಜೀವಿ ಅಂತ ಕರಿತೀವಿ. ಆದರೆ ವ್ಯಕ್ತಿಗಳಿಂದನೇ ಸಮಾಜ ಆಗಿರ್ಬೋದು, ವ್ಯಕ್ತಿಗಳಿಂದನೇ ಸಮಾಜ ಆಗಿರ್ಬೋದು. ಆದರೆ ವ್ಯಕ್ತಿಯ ವ್ಯಕ್ತಿತ್ವ ರೂಪುಗೊಳ್ಳೋದು ಸಮಾಜದಲ್ಲಿ. ನೋಡಿ ಹೇಗಿದೆ ಅಲ್ಲ, ವ್ಯಕ್ತಿಗಳಿಂದ ಸಮಾಜ ಆದರೂ ಕೂಡ ನಮ್ಮ ವ್ಯಕ್ತಿತ್ವ ರೂಪುಗೊಳ್ಳೋದಲ್ಲಿ ಸಮಾಜದಲ್ಲೇ ನಮ್ಮ ವ್ಯಕ್ತಿತ್ವ ರೂಪುಗೊಳ್ಳುತ್ತೆ. ಇದು ಮೇನ್ ಪಾಯಿಂಟ್, ಭಾರಿ ಅತ್ಯುತ್ತಮವಾದಂತಹ ಒಂದು ಪಾಯಿಂಟ್ಸ್ ಅಂತ ಹೇಳಿದ್ರೆ ತಪ್ಪಾಗಿಲ್ಲ. ಅಂದ್ರೆ ಸಮಾಜದಲ್ಲೇ ಮನುಷ್ಯನ ಒಂದು ವ್ಯಕ್ತಿತ್ವ ರೂಪುಗೊಳ್ಳುತ್ತೆ ಅಂತ ಹೇಳಿದ್ರೆ ತಪ್ಪಾಗಿಲ್ಲ. ಫಾರ್ ಎಕ್ಸಾಂಪಲ್, ಈ ಸಮಾಜ ಏನ್ ಮಾಡ್ತಪ್ಪ ಅಂದ್ರ ವ್ಯಕ್ತಿಯ ಒಂದು ಮಾನಸಿಕ, ಬೌದ್ಧಿಕ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲ, ವ್ಯಕ್ತಿ ಬೆಳೆಯೋದಿಕ್ಕೆ, ಬದುಕೋದಿಕ್ಕೆ ತುಂಬಾ ಅವಕಾಶವನ್ನು ಕಲ್ಪಿಸುತ್ತೆ. ಒಟ್ಟಿನಲ್ಲಿ ಏನಪ್ಪಾ ಅಂದ್ರ ಒಂದು ವ್ಯಕ್ತಿತ್ವದ ಬೆಳವಣಿಗೆಗೆ ಮತ್ತು ಸಾಮಾಜಿಕ ಜೀವನಕ್ಕೆ ಹಣಿಗೊಳಿಸುವುದಕ್ಕೆ ಈ ಸಮಾಜಶಾಸ್ತ್ರ ತುಂಬಾ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ಆದ್ದರಿಂದ ಸಮಾಜಶಾಸ್ತ್ರವು ವ್ಯಕ್ತಿತ್ವದ ಬೆಳವಣಿಗೆಗೆ ತುಂಬನೇ ಸಹಾಯವಾಗಿದೆ ಅಂತ ಹೇಳ್ಬೋದು. ಮನುಷ್ಯರಿಂದ ಅಥವಾ ವ್ಯಕ್ತಿಗಳಿಂದ ಸಮಾಜ ಆದರೂ ಕೂಡ ಮನುಷ್ಯನ ಒಂದು ವ್ಯಕ್ತಿತ್ವ ರೂಪುಗೊಳ್ಳೋದೇ ಸಮಾಜದಲ್ಲಿ. ಆದ್ದರಿಂದ ಇದೇನಪ್ಪಾ ಅಂದ್ರೆ ಮನುಷ್ಯನ ಒಂದು ಬೆಳವಣಿಗೆಗೆ, ಬದುಕಲು, ಬೆಳೆಯಲು ಇದೇನ್ ಮಾಡ್ತಾ ತುಂಬಾ ಅವಕಾಶವನ್ನ ಕಲ್ಪಿಸಿಕೊಡುತ್ತೆ ಅಂತ ನಾವು ಹೇಳ್ಬೋದು. ಈ ರೀತಿ ಸಮಾಜಶಾಸ್ತ್ರವು ವ್ಯಕ್ತಿತ್ವದ ಬೆಳವಣಿಗೆಗೆ ತುಂಬಾ ಸಹಾಯಕವಾಗಿದೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಪಾಯಿಂಟ್, ಪಾಶ್ಚಿಮಾತ್ಯ ದೇಶಗಳಲ್ಲಿ ಜನಪ್ರಿಯವಾಗುತ್ತಿರುವ ಸಮಾಜಶಾಸ್ತ್ರ. ನೋಡಿ, ಏನು ಪಾಶ್ಚಿಮಾತ್ಯ ದೇಶಗಳಲ್ಲಿ ಜನಪ್ರಿಯವಾಗುತ್ತಿರುವ ಸಮಾಜಶಾಸ್ತ್ರ. ನೋಡಿ, ಸಮಾಜಶಾಸ್ತ್ರ ಕೇವಲ ನಮ್ಮ ದೇಶದಲ್ಲಷ್ಟೇ ಪ್ರಾಮುಖ್ಯತೆಯನ್ನು ಪಡೆದಿಲ್ಲ, ಅದು ವಿದೇಶಗಳಲ್ಲಿ, ಪಾಶ್ಚಿಮಾತ್ಯ ದೇಶಗಳಲ್ಲಿ ಕೂಡ ಇವತ್ತೇನಾಗಿತ್ತದೋ ತನ್ನ ಉಪಯುಕ್ತತೆಯನ್ನ ಹೆಚ್ಚಿಸಿಕೊಂಡಿದೆ ಅಂತ ಅಂದ್ರೆ, ಅಥವಾ ಒಂದು ಪ್ರಾಮುಖ್ಯತೆಯನ್ನ ಇವತ್ತು ಹೆಚ್ಚಿಸಿಕೊಂಡಿದೆ ಅಂತ ನಾವು ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಅಮೆರಿಕದಲ್ಲಂತೂ ಬಹಳಷ್ಟು ಜನರು ಅಂದ್ರೆ ಸುಮಾರು 15,000 ಸಮಾಜಶಾಸ್ತ್ರಜ್ಞರಲ್ಲಿ ಎಷ್ಟು 15,000 ಸಮಾಜಶಾಸ್ತ್ರಜ್ಞರಲ್ಲಿ 12,000 ಜನರು ಒಂದು ಅಧ್ಯಾಪನ ವೃತ್ತಿಯಲ್ಲಿ ತೊಡಗಿದ್ದಾರೆ. ನೋಡಿ, ಅಮೆರಿಕದಲ್ಲಿ ಇಷ್ಟು ಫೇಮಸ್ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಿಲ್ಲ. ಅಂದ್ರೆ ಅಮೆರಿಕದಲ್ಲಿ ಸುಮಾರು 15,000 ಜನ ಸಮಾಜಶಾಸ್ತ್ರಜ್ಞರಿದ್ದಾರೆ. ಅದರಲ್ಲಿ 12,000 ಜನ ಏನಪ್ಪಾ ಅಂದ್ರ ಒಂದು ಅಧ್ಯಾಪನ ವೃತ್ತಿಯಲ್ಲೇ ತೊಡಗಿದ್ದಾರೆ ಅಂತ ಹೇಳ್ಬೋದು. ಅಷ್ಟು ಒಂದು ಪ್ರಾಮುಖ್ಯತೆಯನ್ನ ಇದು ಸಮಾಜಶಾಸ್ತ್ರ ಒಳಗೊಂಡಿದೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಸಂಶೋಧನಾ ಕ್ಷೇತ್ರದಲ್ಲಿ ಬಹಳಷ್ಟು ಸಮಾಜಶಾಸ್ತ್ರಜ್ಞರು ಏನಪ್ಪಾ ಅಂದ್ರೆ ಒಂದು ಗಣನೀಯವಾಗಿ ಅದರಲ್ಲಿ ತೊಡಗಿಕೊಂಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಿಲ್ಲ. ಅಂದ್ರೆ ಸಂಶೋಧನಾ ಕ್ಷೇತ್ರದಲ್ಲಿ ಕೂಡ ಸಮಾಜಶಾಸ್ತ್ರಜ್ಞರ ತೊಡಗಿಕೊಂಡಿದ್ದಾರೆ ಅಂತ ಹೇಳ್ಬೋದು. ಈ ಒಂದು ಉದ್ದೇಶಕ್ಕಾಗಿ ಖಾಸಗಿ ಕಂಪನಿಗಳು, ರಾಜ್ಯ ಸರ್ಕಾರ, ಫೆಡರಲ್ ಏಜೆನ್ಸಿಗಳು ಏನಪ್ಪಾ ಅಂದ್ರ ಸಮಾಜಶಾಸ್ತ್ರಜ್ಞರನ್ನೇ ಹೆಚ್ಚಿನ ಮಟ್ಟದಲ್ಲಿ ಒಂದು ನೇಮಕ ಮಾಡಿಕೊಳ್ತಿದ್ದಾವೆ ಅಂತ ನಾವು ಹೇಳ್ಬೋದು. ಈ ರೀತಿ ಏನಪ್ಪಾ ಅಂದ್ರೆ ಸಮಾಜಶಾಸ್ತ್ರ ಕೇವಲ ನಮ್ಮ ದೇಶದಲ್ಲಷ್ಟೇ ಅಲ್ಲ ಉಪಯುಕ್ತತೆಯನ್ನ ಪಡೆದಿಲ್ಲ, ಇದು ವಿದೇಶಗಳಲ್ಲಿ ಕೂಡ ಇವತ್ತೇನಾಗಿದೆ, ಅದರಲ್ಲೂ ಅಮೆರಿಕದಲ್ಲಿ ತುಂಬಾನೇ ಇದು ಹೆಸರುವಾಸಿಯಾಗಿದೆ ಅಂತ ಹೇಳ್ಬೋದು. ತುಂಬಾನೇ ಉಪಯುಕ್ತತೆಯನ್ನ ಪಡೆದಿದೆ ಅಂತ ಹೇಳ್ಬೋದು. ನೋಡಿ, ಸುಮಾರು 15,000 ಸಮಾಜಶಾಸ್ತ್ರಜ್ಞರಲ್ಲಿ 12,000 ಜನ ಬರೀ ಅಧ್ಯಾಪನ ವೃತ್ತಿಯಲ್ಲಿ ತೊಡಗಿದ್ದಾರೆ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಸಮಾಜಶಾಸ್ತ್ರ
ದೇಶಗಳಲ್ಲಿ ಅಥವಾ ಪಾಶ್ಚಿಮಾತ್ಯ ದೇಶಗಳಲ್ಲಿ ಕೂಡ ತನ್ನ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಅಂತ ಹೇಳಿದ್ರೆ ತಪ್ಪಾಗಿಲ್ಲ. ನೆಕ್ಸ್ಟ್ ಪಾಯಿಂಟ್, ಸಮಾಜಶಾಸ್ತ್ರ ಏನಪ್ಪಾ ಅಂದ್ರೆ ಸಮುದಾಯ ಕಾರ್ಯದಲ್ಲಿ ಅಥವಾ ಸೇವಾ ಕಾರ್ಯದಲ್ಲಿ ಏನಪ್ಪಾ ಅಂದ್ರೆ ಸರ್ಕಾರೇತರ ಸಂಘಟನೆಗಳಲ್ಲಿ ಸಹಾಯಕವಾಗಿದೆ ಅಂತ ನಾವು ಹೇಳ್ಬೋದು. ಅಂದ್ರೆ ಸಮುದಾಯ ಸೇವಾ ಕಾರ್ಯದಲ್ಲಿ ಇದು ತುಂಬಾನೇ ಸಹಾಯ ಮಾಡಿದೆ ಅಂತ ಹೇಳ್ಬೋದು. ಅಂದ್ರೆ ಇಲ್ಲಿ ಸಮಾಜಶಾಸ್ತ್ರ ಏನ್ ಮಾಡುತ್ತಪ್ಪ ಅಂದ್ರೆ ಸಮುದಾಯ ಜನಸೇವಾ ಕಾರ್ಯದಲ್ಲಿ ಅಥವಾ ಸರ್ಕಾರೇತರ ಸಂಘಟನೆಗಳಲ್ಲಿ ತೊಡಗಿಕೊಂಡಂತಹ ಜನರಿಗೆ ತುಂಬಾನೇ ಇದು ಸಹಾಯ ಮಾಡಿದೆ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ NGO ಅಂತ ಕರೀತಾರಲ್ಲ, ಯಾವುದು NGO ಸರ್ಕಾರೇತರ ಸಂಘಟನೆಗಳಲ್ಲಿ ಬಹಳಷ್ಟು ಜನರು ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಾರೆ. ಕಾರಣ ಜನರು ಇತರ ಸಮಸ್ಯೆಗಳಿಂದ ಬಳಲ್ತಿದ್ದಾರಲ್ಲ ಅಂಥವರಿಗೆ ಆ ಸಮಸ್ಯೆಯನ್ನು ಹೇಗೆ ಎದುರಿಸಬೇಕು ಮತ್ತು ಯಾವ ರೀತಿ ಅವ್ರಿಗೆ ನಿರ್ಮೂಲನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಅಂದರೆ ಸರ್ಕಾರೇತರ ಸಂಘಟನೆಗಳಲ್ಲಿ ತೊಡಗಿದಂತಹ ಜನರಿಗೆ ನಮ್ಮ ಸಮಾಜಶಾಸ್ತ್ರ ಏನು ಮಾಡ್ತಾ ಒಂದು ಉಪಯುಕ್ತವಾದಂತಹ ಮಾಹಿತಿ, ಸಲಹೆಯನ್ನು, ಮಾರ್ಗದರ್ಶನೆಯನ್ನು ನೀಡುತ್ತೆ. ಅಂದರೆ ಸಮುದಾಯ ಜನತಾ ಸೇವಾ ಕಾರ್ಯಗಳಲ್ಲಿ ತೊಡಗಿಕೊಂಡಂಥ ಜನರಿಗೆ ಅಥವಾ ಸಮಾಜದ ಕಾರ್ಯಕರ್ತರಿಗೆ ಅಥವಾ ಸರ್ಕಾರೇತರ ಸಂಘಟನೆಗಳಲ್ಲಿ ತೊಡಗಿಕೊಂಡಂತಹ ಒಂದು ಜನರಿಗೆ ನಮ್ಮ ಸಮಾಜಶಾಸ್ತ್ರ ಏನು ಮಾಡ್ತಾ ಉಪಯುಕ್ತವಾದ ಮಾಹಿತಿಯನ್ನು ನೀಡುತ್ತೆ ಅಂತ ಹೇಳೋದು. ಫಾರ್ ಎಕ್ಸಾಂಪಲ್ ಸರ್ಕಾರೇತರ ಸಂಘಟನೆ ತೊಡಗಿದ ಜನರು ಯಾರು ಯುವಕರ ಒಂದು ನಿರುದ್ಯೋಗಿ ಸಮಸ್ಯೆ ಇದು ಯುವಕರ ಒಂದು ಸಮಸ್ಯೆ. ಹಾಗೆ ಅಂಗವಿಕಲರು ಮತ್ತು ನಿರಾಶ್ರಿತರ ಸಮಸ್ಯೆ, ವೃದ್ಧರ ಸಮಸ್ಯೆ, ದೀನದಲಿತರ ಸಮಸ್ಯೆ ಮತ್ತು ಈ ದೌರ್ಜನ್ಯಕ್ಕೆ ಒಳಗಾದಂತಹ ಅಲ್ಪಸಂಖ್ಯಾತರು, ಹೀಗೆ ಹಲವಾರು ಇತ್ಯಾದಿ ಒಂದು ಏನಪ್ಪಾ ಅಂದ್ರೆ ಸಮಸ್ಯೆಗಳಿಗೆ ಒಳಗಾಗಿದ್ದಂಥ ಜನರಿಗೆ ಅವನ್ನ ಯಾವ ರೀತಿ ಎದುರಿಸಬೇಕು ಮತ್ತು ಅವ್ರು ಯಾವ ರೀತಿ ನಿರ್ಮೂಲನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಸರ್ಕಾರೇತರ ಸಂಘಟನೆಗಳಲ್ಲಿ ಕೆಲಸ ಮಾಡತಕ್ಕಂಥ ಸಮಾಜ ಸೇವಾ ಕಾರ್ಯಕರ್ತರಿಗೆ ನಮ್ಮ ಸಮಾಜಶಾಸ್ತ್ರವು ಉಪಯುಕ್ತವಾದ ಒಂದು ಮಾರ್ಗದರ್ಶನ, ಸಲಹೆಯನ್ನು ನೀಡುತ್ತೆ ಅಂತ ಹೇಳಿದ್ರೆ ತಪ್ಪಾಗಿಲ್ಲ. ಈ ರೀತಿ ಏನಪ್ಪಾ ಅಂದ್ರೆ ಸಮಾಜಶಾಸ್ತ್ರವು ಸಮುದಾಯ ಸೇವಾ ಕಾರ್ಯದಲ್ಲಿ ಕೂಡ ಪ್ರಾಮುಖ್ಯತೆಯನ್ನು ಇದು ಪಡೆದುಕೊಂಡಿದೆ ಅಂತ ಹೇಳಿದ್ರೆ ತಪ್ಪಾಗಿಲ್ಲ. ನೆಕ್ಸ್ಟ್ ಪಾಯಿಂಟ್, ಸಮಾಜಶಾಸ್ತ್ರ ಮತ್ತು ಸ್ವ ಉದ್ಯೋಗ. ನೋಡಿ, ಸಮಾಜಶಾಸ್ತ್ರವು ಒಂದು ಸ್ವ ಉದ್ಯೋಗವನ್ನು ಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗಿಲ್ಲ. ಇವತ್ತು ಸಮಾಜಶಾಸ್ತ್ರದಲ್ಲಿ ಪದವಿ ಮತ್ತು ಇದು ಸ್ನಾತಕೋತ್ತರ ಪದವಿ ಪಡೆದಂತಹ ಜನರಿಗೆ ಅಂದರೆ ಪದವಿ ಅಥವಾ ಅಂದರೆ ಡಿಗ್ರಿ ಮತ್ತು PhD ಮಾಡಿದಂಥ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಪಡೆದಂತಹ ಒಂದು ಜನರಿಗೆ ಏನಪ್ಪಾ ಅಂದ್ರೆ ಅಥವಾ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಮಟ್ಟದಲ್ಲಿ ತುಂಬಾನೇ ಸಮಾಜದಲ್ಲಿ ಬೇಡಿಕೆ ಇದೆ ಅಂತ ನಾವು ಹೇಳಬಹುದು. ಬಹಳಷ್ಟು ಒಂದು ಸಮಾಜದ ಕಾರ್ಯಕರ್ತರಲ್ಲಿ ಏನಪ್ಪಾ ಅಂದ್ರೆ ಈ ಒಂದು ಇಲಾಖೆಯಲ್ಲಿ ಏನಪ್ಪಾ ಅಂದ್ರೆ ಇವತ್ತು ಸಮಾಜಶಾಸ್ತ್ರಜ್ಞರನ್ನ ಪದವಿ ಸ್ನಾತಕೋತ್ತರ ಪಡೆದಂತಹ ಒಂದು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಒಂದು ಬೇಡಿಕೆ ಇದೆ ಅಂತ ಹೇಳಬಹುದು. ಅಷ್ಟೇ ಅಲ್ಲ, ಆ ಒಂದು ಇಲಾಖೆಯಲ್ಲಿ ಇವತ್ತು ಉದ್ಯೋಗವನ್ನು ಕೂಡ ಸಮಾಜಶಾಸ್ತ್ರ ಕಲ್ಪಿಸಿಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಫಾರ್ ಎಕ್ಸಾಂಪಲ್ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಸ್ತ್ರೀಯರು ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ಸಮಾಜ ಕಲ್ಯಾಣ ಇಲಾಖೆ, ಕುಟುಂಬ ಕಲ್ಯಾಣ ಇಲಾಖೆ, ಆಮೇಲೆ ಮತ್ತು ಶಿಕ್ಷಣದಲ್ಲಿ ಹಾಗೆ ಮತ್ತು ಇದು ಏನು ಹರಿಜನ, ಗಿರಿಜನ, ಹಿಂದುಳಿದ ಅಭಿವೃದ್ಧಿ ಒಂದು ಇಲಾಖೆಯಲ್ಲಿ, ಬಾಲಾಪರಾಧಿಗಳ ಪುನರ್ವಸತೀಕರಣ ಇಲಾಖೆಯಲ್ಲಿ, ಹೀಗೆ ಹಲವಾರು ಒಂದು ಇಲಾಖೆಯಲ್ಲಿ ಏನಪ್ಪಾ ಅಂದ್ರೆ ಇವತ್ತು ಹೆಚ್ಚಿನ ಬೇಡಿಕೆ ಯಾರಿಗಿದೆ? ಸಮಾಜಶಾಸ್ತ್ರಜ್ಞರನ್ನು ಓದಿದಂತಹ ಪದವಿ ಅಥವಾ ಸ್ನಾತಕೋತ್ತರ ಪದವಿಯನ್ನು ಪಡೆದಂತಹ ಜನರಿಗೆ, ವ್ಯಕ್ತಿಗಳಿಗೆ ತುಂಬಾನೇ ಬೇಡಿಕೆ ಇದೆ ಅಂತ ಹೇಳಿ ಇಂಥ ಒಂದು ಇಲಾಖೆಯಲ್ಲಿ ಸಮಾಜಶಾಸ್ತ್ರವು ಒಂದು ಸ್ವ ಉದ್ಯೋಗವನ್ನು ಒದಗಿಸಿಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇವತ್ತು ಇಷ್ಟೆಲ್ಲ ಒಂದು ಇಲಾಖೆಗಳಲ್ಲಿ ಏನಪ್ಪಾ ಅಂದ್ರೆ ಬಹಳಷ್ಟು ಸಮಾಜಶಾಸ್ತ್ರವನ್ನು ಅಧ್ಯಯನ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಅಥವಾ ವ್ಯಕ್ತಿಗಳಿಗೆ ತುಂಬಾನೇ ಬೇಡಿಕೆ ಇದೆ ಅಂತ ಹೇಳ್ಬೋದು. ಈ ರೀತಿ ಏನಪ್ಪಾ ಅಂದ್ರೆ ಸಮಾಜಶಾಸ್ತ್ರ ಸ್ವ ಉದ್ಯೋಗವನ್ನು ಕೂಡ ಒದಗಿಸುತ್ತದೆ ಅಂತ ಹೇಳಿದ್ರೆ ತಪ್ಪಾಗಿಲ್ಲ. ನೆಕ್ಸ್ಟ್ ಪಾಯಿಂಟ್, ಸಮಾಜಶಾಸ್ತ್ರ ಮತ್ತು ಸರ್ಕಾರಿ ಸೇವೆಗಳು. ಸಮಾಜಶಾಸ್ತ್ರ ಮತ್ತು ಸರ್ಕಾರಿ ಸೇವೆಗಳು ಅಂದ್ರೆ ಸಮಾಜಶಾಸ್ತ್ರವು ಕೇವಲ
ಸಾಕ್ಷರತಾ ಅಭಿಯಾನ, ಪರಿಸರ ಪ್ರಜ್ಞೆ ಬಗ್ಗೆ, ವಸತಿ ವ್ಯವಸ್ಥೆ ಬಗ್ಗೆ, ಸಾರಿಗೆ ವ್ಯವಸ್ಥೆ ಬಗ್ಗೆ, ಏಡ್ಸ್ ನಿಯಂತ್ರಣದ ಬಗ್ಗೆ, ಇನ್ನು ಹಲವಾರು ಮತ್ತು ನಗರಾಭಿವೃದ್ಧಿ ಬಗ್ಗೆ, ಹೀಗೆ ಹಲವಾರು ಒಂದು ಏನಪ್ಪ ಅಂದ್ರೆ ಈ ವಿಷಯಗಳ ಬಗ್ಗೆ, ಸಾಮಾಜಿಕ ಮಹತ್ವದ ವಿಷಯಗಳ ಬಗ್ಗೆ ಕುರಿತು ಒಂದು ಉಪಯುಕ್ತವಾದಂತಹ ಮಾಹಿತಿಯನ್ನು ಸಮಾಜಶಾಸ್ತ್ರವು ಅವರಿಗೆ ಸಲಹೆ, ಉಪಯುಕ್ತವಾದ ಸಲಹೆ, ಮಾರ್ಗದರ್ಶನವನ್ನು ನೀಡುತ್ತೆ ಅಂತ ಹೇಳಿದ್ರೆ ತಪ್ಪಾಗಿಲ್ಲ. ಹೌದಲ್ಲ? ಅಂತ ಈಗ ನೋಡಿ ಏಡ್ಸ್ ನಿಯಂತ್ರಣ ಮಾಡೋಕ್ಕಂದ್ರೆ ಯಾರೆಲ್ಲ ಕಾರ್ಯಕ್ರಮಗಳನ್ನು ತಗೊಳ್ಬೇಕು, ಮತ್ತು ವಸತಿ ವ್ಯವಸ್ಥೆಯನ್ನು ಅಂದರೆ ವಸತಿ ವ್ಯವಸ್ಥೆ ಬಗ್ಗೆ ಯಾವ ರೀತಿ ಕಾರ್ಯಕ್ರಮವನ್ನು ತಗೊಳ್ಬೇಕು, ಆಮೇಲೆ ಸಾರಿಗೆ ವ್ಯವಸ್ಥೆ ಬಗ್ಗೆ, ಏಡ್ಸ್ ನಿಯಂತ್ರಣ ಬಗ್ಗೆ, ಆಮೇಲೆ ಇನ್ನೂ ಹಲವಾರು ಒಂದು ಏನು ಸಮಸ್ಯೆಗಳದಲ್ಲ, ಈ ಫಾರ್ ಎಕ್ಸಾಂಪಲ್ ಬಡತನ, ನಿರುದ್ಯೋಗ, ಇವುಗಳನ್ನ ಯಾವ ರೀತಿ ನಿರ್ಮೂಲನೆ ಮಾಡಬೇಕು, ಏನೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ್ರೆ ಇವು ಈ ಸಮಸ್ಯೆಗಳ ನಿರ್ಮೂಲನೆ ಆಗುತ್ತವೆ ಅನ್ನೋದರ ಬಗ್ಗೆ ಆ ಒಂದು ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಜನರಿಗೆ ಉಪಯುಕ್ತವಾದಂತಹ ಮಾಹಿತಿ, ಸಲಹೆಯನ್ನು ನೀಡುತ್ತೆ ಅಂತ ಹೇಳ್ಬೋದು. ಕೇವಲ ನಮ್ಮ ದೇಶದಷ್ಟೇ ಅಲ್ಲ, ಪಾಶ್ಚಿಮಾತ್ಯ ದೇಶಗಳಲ್ಲ, ವಿದೇಶಗಳಲ್ಲಿ ಕೂಡ ಹಲವಾರು ಒಂದು ಇಲಾಖೆಯಲ್ಲಿ ಇವತ್ತು ಸಮಾಜಶಾಸ್ತ್ರಜ್ಞರ ತಮ್ಮದೇ ಆದಂತಹ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಅಂತ ನಾವು ಹೇಳ್ಬೋದು. ಈ ರೀತಿ ಏನಪ್ಪ ಅಂದ್ರೆ ಸಮಾಜಶಾಸ್ತ್ರವು ತನ್ನದೇ ಆದಂತಹ ಒಂದು ಪ್ರಾಮುಖ್ಯತೆಯನ್ನು ಪಡೆದಿದೆ ಅಂತ ನಾವು ಹೇಳ್ಬೋದು. ಇಷ್ಟು ಏನಪ್ಪ ಅಂದ್ರೆ ಸಮಾಜಶಾಸ್ತ್ರದ ಅರ್ಥ, ವ್ಯಾಖ್ಯೆಗಳು ಮತ್ತು ಮಹತ್ವ ನಾನು ಹೇಳಕ್ಕೆ ಸ್ಟಾರ್ಟ್ ಮಾಡಿ 3 ದಿನ ಆಯಿತು. ಅಷ್ಟು ಒಂದು ಪಾಯಿಂಟ್ಸ್ಗಳನ್ನು ಈ ಪ್ರಾಮುಖ್ಯತೆ ಒಳಗೊಂಡಿದೆ. ಇದು ತುಂಬ ಏನಪ್ಪ ಅಂದ್ರೆ ಇಂಪಾರ್ಟೆಂಟ್ ಚಾಪ್ಟರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಿಮಗೆ ಈ ಟಾಪಿಕ್ ಬಗ್ಗೆ ಒಂದು ಕ್ವಶನ್ ಬರ್ತದೆ, ಅದರ ಸಮಾಜಶಾಸ್ತ್ರ ಅಂದರೆ ಏನು, ಅರ್ಥ ಮತ್ತು ಮಹತ್ವವನ್ನು ಬರೆಯಿರಿ ಅಂತ ಹೇಳ್ತಾರೆ. ಅಥವಾ ಸಮಾಜಶಾಸ್ತ್ರ ಎಂದರೇನು ವ್ಯಾಖ್ಯಾನಿಸಿ ಅದರ ಒಂದು ಉಪಯುಕ್ತತೆ ಬಗ್ಗೆ ಅಥವಾ ಮಹತ್ವದ ಬಗ್ಗೆ ಬರೆಯಿರಿ ಅಥವಾ ಪ್ರಾಮುಖ್ಯತೆ ಬಗ್ಗೆ ಬರೆಯಿರಿ ಅಂತ ಬರುತ್ತೆ. ಕ್ವಶನ್ 20 ಮಾರ್ಕ್ಸ್ಗೆ ಅಥವಾ 10 ಮಾರ್ಕ್ಸ್ಗಾದರೂ ನಿಮಗೆ ಕೇಳ್ಬೋದು. ನಾನೇನು ಇಷ್ಟು ಹೇಳಿದ್ನಲ್ಲ ಪಾಯಿಂಟ್ಸ್ಗಳು ಅಷ್ಟೂ ಅದರಲ್ಲಿ ಬರೆಯೋದು. ಸಮಾಜಶಾಸ್ತ್ರ ಅಂದರೆ ಸ್ಟಾರ್ಟಿಂಗ್ ಬರೀಬೇಕಾದ್ರೆ ಸಮಾಜಶಾಸ್ತ್ರ ಅದರ ಮೊದಲಾಗಿ ಪೀಠಿಕೆ ಹೇಳಿದ್ನಲ್ಲ, ಸಮಾಜಶಾಸ್ತ್ರ ಹೇಗೆ ಬೆಳೆದು ಬಂದಾಗ ಮತ್ತು ಯಾವ ರೀತಿ ಸೋಷಿಯಾಲಜಿ ಅನ್ನುವಂಥ ಪದ ಯಾವ ರೀತಿ ಉತ್ಪತ್ತಿ ಆಯಿತು ಅದನ್ನೆಲ್ಲ ಬರೆಯೋದು. ಇಂಟ್ರೊಡಕ್ಷನ್ ಬರೆದ್ಬಿಟ್ಟು ನೆಕ್ಸ್ಟ್ ಅರ್ಥ ಬರೆಯೋದು. ಸಮಾಜಶಾಸ್ತ್ರ ಅಂತಂದರೆ ಸಮಾಜದ ಬಗ್ಗೆ ಅಧ್ಯಯನ ಮಾಡಿದೆ ಸಮಾಜಶಾಸ್ತ್ರ ಅಂತ ಅರ್ಥ ಬರೆದು ನೆಕ್ಸ್ಟ್ ಡೆಫಿನಿಷನ್ಸ್ ಬರಬೇಕು, ವ್ಯಾಖ್ಯೆಗಳನ್ನು ಬರಬೇಕು. ಒಂದೆರಡು ಸ್ಮಾಲ್ ಅವರು, ಎಮಿಲಿ ಡ್ಯಾರ್ಕಿಂಗ್ ಅವರು, ಆಗಸ್ಟ್ ಕೋಪ್ಟ್ ಅವರು 2 ಅಥವಾ 3 ವ್ಯಾಖ್ಯೆಗಳನ್ನು ಬರೆಯಬೇಕು. ನಂತರ ಸಮಾಜಶಾಸ್ತ್ರದ ಪ್ರಾಮುಖ್ಯತೆ, ಸಮಾಜಶಾಸ್ತ್ರದ ಮಹತ್ವನ ನೀವು ಬರೀಬೇಕು. ಸುಮಾರು ಪಾಯಿಂಟ್ಸ್ಗಳಿದ್ದಾವೆ ಇದರಲ್ಲಿ. ಇಷ್ಟೆಲ್ಲ ಬರೆದ್ರೆ ನಿಮಗೆ 20 ಮಾರ್ಕ್ಸ್ ಕೊಡ್ತಾರೆ. ಇಲ್ಲಿಗೆ ಸಮಾಜಶಾಸ್ತ್ರ ಅರ್ಥ ಮತ್ತು ವ್ಯಾಖ್ಯೆ ಮತ್ತು ಪ್ರಾಮುಖ್ಯತೆ ಮುಕ್ತಾಯ ಆಯಿತು. ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾನು ಬೇರೆ ಟಾಪಿಕನ್ನು ಹೇಳ್ತೇನೆ. ಥ್ಯಾಂಕ್ ಯು.